ಮದುವೆ ಅಂದ್ರೆ ಮೂಗ್ದಾರ ಹಾಕೋದು ಅಂತ ಕೆಲವರು ತಮಾಷೆ ಮಾಡ್ತಾರೆ. ಹೆಂಡತಿಯಾದವಳು ಕೆಲ ವಿಷಯಗಳಲ್ಲಿ ಗಂಡನ ಮೂಗಿಗೆ ದಾರ ಹಾಕಿ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಗಂಡ ಹೆಂಡತಿಯ ಸಂಬಂಧ ಅನ್ನೋದು ಕಂಟ್ರೋಲ್ ಮಾಡೋದ್ರಲ್ಲೇ ಅಥವಾ ತಗ್ಗಿ ಬಗ್ಗಿ ನಡೆದು ಅಡ್ಜಸ್ಟ್ ಆಗೋದ್ರಲ್ಲೋ ಸುಂದರವಾಗಲ್ಲ. ಪರಸ್ಪರ ಅರಿತು ಬೆರೆತು ಬೆಳೆಯೋದ್ರಲ್ಲಿ ನಿಜವಾದ ಅರ್ಥ ಇರುತ್ತೆ. ಅದು ಅವರ ರಿಲೇಷನ್ನಲ್ಲಿ ಸಂಪೂರ್ಣ ಮಿಸ್ ಆಗಿ ಹೋಗಿತ್ತಾ? ಪ್ರತಿಮಾ ಶಾಂತಕುಮಾರ್ ಸಂಸಾರದಲ್ಲಿ ಇಷ್ಟು ದೊಡ್ಡ ಸುನಾಮಿ ಬರೋ ಮೊದಲು ಸಾಕಷ್ಟು ಕಂಪನಗಳಾಗೋಗಿದ್ವು. ಇಬ್ಬರ ನಡುವೆ ಕನಿಷ್ಠ ನೆಮ್ಮದಿಯಿಂದ ಸಂಸಾರ ನಡೆಸ್ಕೊಂಡು ಹೋಗೋ ಸಂಬಂಧನೂ ಉಳ್ಕೊಂಡಿರ್ಲಿಲ್ಲ. ಅದಕ್ಕೆಲ್ಲ ಕಾರಣ ಶಾಂತಕುಮಾರರಿಗಿದ್ದ ಚಟ ಅನ್ನೋ ಮಾತುಗಳಿವೆ. ಪೊಲೀಸರಿಗೆ ರಕ್ಷಿತ್ ಹೇಳಿದ ಪ್ರಕಾರ ಅವರ ತಂದೆಗೆ ಕುಡಿತದ ಚಟ ಇತ್ತು, ಜೊತೆಗೆ ಜೂಜಿನ ಹುಚ್ಚು ಬೇರೆ. ಅದರಿಂದ ತುಂಬಾನೇ ದುಡ್ಡು ಕಳೆದಿದ್ರು. ಅದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಗಂಡ ಹೆಂಡತಿಯ ನಡುವೆ ಆಗಾಗ ಜಗಳವಾಗ್ತಾ ಇರ್ತಿತ್ತು. ಇತ್ತೀಚೆಗೆ ಹೆಂಡತಿ ಹೆಸರಲ್ಲಿರೋ ಈ ಮನೆಯನ್ನು ತನ್ನ ಹೆಸರಿಗೆ ಮಾಡು ಅಂತ ತಗಾದೆ ತೆಗೆದಿದ್ರು. ಅದೇ ವಿಷಯಕ್ಕೆ ಇಷ್ಟು ಗಲಾಟೆ ಆಗಿರ್ಬೇಕು ಅಂತ ಊಹಿಸಲಾಗ್ತಾ ಇದೆ. ಆದ್ರೆ ಶಾಂತಕುಮಾರ್ ಅವರ ತಂಗಿ ಗಂಡ ಹೇಳೋ ಪ್ರಕಾರ ಅವರು ಎಲ್ಲವನ್ನು ಬಿಟ್ಟು ಊರಿಗೆ ಹೋಗೋ ಯೋಚನೆ ಮಾಡ್ತಾ ಇದ್ರು. ನನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಹಾಗೆ ಅಂತ ಹೇಳ್ತಾ ಇದ್ರು. ಮೊದಲಿಂದಲೂ ಸರಿಯಾಗಿಲ್ಲ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಮೊದಲಿಂದಲೂ ಇದೆ. ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ. ಏನು ಮಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ನನ್ನ ನಾನು ದಾಸಕುಂಟೆಗೆ ಹೋಗಿ ಅಲ್ಲೇ ವಾಸ ಮಾಡ್ತೀನಿ, ರೂಮ್ ಮನೆ ಕಟ್ಕೊಂಡು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಹೀಗೆ ಒಬ್ಬನೇ ಹೋಗಿ ಹಳ್ಳಿಲಿರ್ತೀನಿ ಅಂತಾರೆ ಅಂದ್ರೆ ಅವರಿಗೆ ಸಂಸಾರದಲ್ಲಿ ಅದಿನ್ನೆಷ್ಟು ಅಸಮಾಧಾನ ಇರಬೇಕು. ಶಾಂತಕುಮಾರ್ ತಾಯಿ ಹೇಳೋ ಪ್ರಕಾರ ಅವರು ಎಲ್ಲರೂ ಇದ್ದು ಯಾರು ಇರದಂತಾಗೋಗಿದ್ರು. ಒಂಟಿತನ ಕಾಡ್ತಾ ಇತ್ತು. ಅಮೇರಿಕಕ್ಕೆ ಹೋದ್ಮೇಲೆ ಚೆನ್ನಾಗೇ ಇದ್ರು. ಬಂದ ಮೇಲೆ ಅದೇನು ಬಂತು ಅವ್ರಿಗೆ. ಇದುವರೆಗೂ ನಮ್ಮನೆಗೆ ಅವಳ ಮನೆಗೆ ನಮ್ಮನೆಗೆ ಬಂದೂ ಇಲ್ಲ, ನಮ್ಮ ಮನೆಗೆ ಮಾತು ಆಡಲ್ಲ, ನಮ್ಮನ್ನು ನೋಡೋಕ್ಕೂ ಬರಲ್ಲ ಅವಳು. ಏನು ಇವನೊಬ್ಬನೇ ಬತ್ತಿದ್ದು ಏನಾಗುತ್ತೆ ಹೇಳಿ. ನಾನು ಅಂತೂ ಚೆನ್ನಾಗಿಲ್ದಂಗೆ, ಯಾರು ಚೆನ್ನಾಗಿಲ್ದಂಗೆ ಆಗ್ಬಾರ್ದು ಅಂತ ಹೇಳೋನು. ಇವ್ರ ಹತ್ರ ಎಲ್ಲ ಮಾತಾಡೋಕ್ಕಲ್ಲ. ಮಗಳು ಮಗ ಹೆಂಡ್ತಿ ಮೂವರು ಚೆನ್ನಾಗಿಲ್ಲ. ಯಾರು ಇವನು ಮಾತಾಡ್ಸಲ್ಲ, ಯಾರು ಇವನು ಇದು ಮಾಡಲ್ಲ. ಮನೆ 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 ಬರ್ಕೊಡು ಅಂತ ಅವರು, ಇವನು ನಾನು ಬರ್ಕೊಡಲ್ಲ ಅಂತ ಇವರು ನೋಡಿದ್ರೆ ಹೆಂಡತಿ ಮಕ್ಕಳೇ ಮನೆ ಬರ್ಕೊಡು ಅಂತ ಗಲಾಟೆ ಇಟ್ಟಿದ್ರು ಅಂತಾರೆ. ಅವರಾದ್ರೂ ಯಾಕೆ ಹಾಗೆ ಮಾಡ್ತಾ ಇದ್ರು, ಯಾಕೆ ಮಾತಾಡ್ತಾ ಇರ್ಲಿಲ್ಲ? ಅದಕ್ಕೆ ಕಾರಣ ಇರಲೇಬೇಕು. ಅದೇನೂ ಗೊತ್ತಿಲ್ಲ. ಪ್ರಾಯದಲ್ಲಿ ಕೆಲಸ ಅಂತ ಯಾರ ಜೊತೆಗೂ ಕ್ಲೋಸ್ ಆಗದೆ ಈಗ ರಿಟೈರ್ಡ್ ಲೈಫಲ್ಲಿ ಇವರಿಗೆ ಎಲ್ರೂ ಬೇಕು ಅನ್ಸೋದಕ್ಕೆ ಶುರುವಾಗಿತ್ತೇನೋ. 60ರ ನಂತರ ಪ್ರತಿಯೊಬ್ಬರಿಗೂ ಹಾಗೆ ಅನ್ಸೋದು ಸಹಜ. ಅಷ್ಟೊತ್ತಿಗೆ ಮೊಮ್ಮಕ್ಕಳು ಬಂದ್ರೆ ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಎಲ್ಲವನ್ನೂ ಮರೆತು ಬಿಡ್ತಾರೆ. ಹಾಗಾಗದೆ ಗಂಡ ಹೆಂಡತಿ ಅಷ್ಟೇ ಇರೋ ಹಾಗಾದ್ರೆ ಅವರ ಸಂಬಂಧ ಈ ಟೈಮಲ್ಲೇ ಇನ್ನಷ್ಟು ಪಕ್ವಗೊಳ್ಳುತ್ತೆ. ಒಬ್ಬರಿಗೊಬ್ಬರು ಅನ್ನೋ ಅರಿವಾಗುತ್ತೆ. ಪರಸ್ಪರ ಡಿಪೆಂಡ್ ಆಗ್ತಾರೆ. ವರ್ಷಗಳ ಕಾಲ ಹೆಂಡತಿಗೆ ಟೈಮ್ ಕೊಡಬೇಕು ಅಂತ ಕ್ಷಣ ಕೂಡ ಯೋಚಿಸದ ಗಂಡನಿಗೂ ಇಳಿ ವಯಸ್ಸಲ್ಲಿ ಅವಳು ತನ್ನ ಜೊತೆಗಿರಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಇಲ್ಲಿ ಶಾಂತಕುಮಾರ್ ಹೆಂಡತಿ ಹತ್ತಿರ ಇರಬೇಕು ಅಂತ ಅಂದ್ಕೊಂಡ ಕಾಲದಲ್ಲಿ ಆಕೆ ಅವಳ ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ಲು. ಜಗಳ ಆಡ್ತಿದ್ರು ಅಂತಾನೆ ಹೇಳ್ತಿದ್ರು. ನನ್ನ ಹತ್ರ ಮಾತಾಡ್ಸಲ್ಲ, ನನ್ನ ಹತ್ರ ಮಾತಾಡಲ್ಲ, ಯಾರೂ ಮಾತಾಡಲ್ಲ. ಮಾಸೆ ಮಾಡಾಕ್ಬಿಟ್ಟು ಹೋಗ್ತಾರೆ. ನಾನೇ ತಿನ್ಕೋಬೇಕು, ಇಲ್ದ್ರ ಬಿಡಬೇಕು. ಒಂಟಿತನ ಅನ್ನೋದು ಹೇಗೆ ಕಾಡ್ಬಿಟ್ಟಿತ್ತು ನೋಡಿ. ಕೆಲಸ ಇದ್ದಷ್ಟು ದಿನ ಅದರಲ್ಲಿ ಬ್ಯುಸಿ ಆಗ್ಬಿಟ್ರು. ಈಗ ಎಲ್ರೂ ತನ್ನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಸಿರುತ್ತೆ. ಹೇಗಾದ್ರೂ ಮಾಡಿ ಅಟೆನ್ಷನ್ ತಗೋಬೇಕು ಅನ್ನೋ ಹಪಹಪಿ ಆರಂಭವಾಗುತ್ತೆ. ಅದು ಸಾಧ್ಯವಾಗದಿದ್ದಾಗ ಸಿಟ್ಟು ನೆತ್ತಿಗೇರಬಹುದು. ಇಲ್ಲದ ಚಟಗಳು ಮೈಗಂಟ್ಕೊಳ್ಬಹುದು. ಇದು ಗಂಡಸಿನ ಕಥೆ. ಇದೇ ಗಂಡಸಿಗೆ ತಾನು ದುಡಿಯೋ ದಿನಗಳಲ್ಲಿ ಹೆಂಡತಿ ಮಕ್ಕಳನ್ನ ಅಲಕ್ಷಿಸಿದ್ದು ನೆನಪಿರಲ್ಲ. ಆಕೆ ತನ್ನ ಬದುಕನ್ನ ಕಣ್ಕೋಬೇಕು ಅಂತ ಹೊರಗೋಗಿದ್ಯಾಕೆ ಅನ್ನೋ ಯೋಚನೆ ಕೂಡ ಬರಲ್ಲ. ಈಗ ಪ್ರತಿಮಾ ಮನೆಯಲ್ಲಿ ಗಂಡನೊಬ್ಬನನ್ನೇ ಬಿಟ್ಟು ಹೊರಗೆ ದುಡಿಯೋಕೆ ಹೋಗ್ತಾಳೆ ಅನ್ನೋದೇ ದೊಡ್ಡ ವಿಷಯ ಆಯಿತು. ಅದರಲ್ಲಿ ಶಾಂತಕುಮಾರ್ದು ತಪ್ಪಿಲ್ಲ, ಪ್ರತಿಮಾರದ್ದು ತಪ್ಪಿಲ್ಲ. ಅವರಿಬ್ಬರದ್ದು ಬೇರೆಯದೇ ವ್ಯಕ್ತಿತ್ವ. ಅದನ್ನವರು ತಮ್ಮದೇ ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅರ್ಥ ಮಾಡಿಕೊಂಡು ಪರಸ್ಪರ ಸಪೋರ್ಟ್ ಮಾಡೋ ಹಂಗ ಆಗ್ಬಿಟ್ಟಿದ್ರೆ ಯಾವ ತೊಂದರೆನೂ ಆಗ್ತಾ ಇರ್ಲಿಲ್ವೇನೋ. 30 ವರ್ಷ ಸಂಸಾರ ಮಾಡಿದ್ರು ಇವರಿಗೆ ಅದು ಅರ್ಥವಾಗ್ಲಿಲ್ಲ. ಈಗ ಶಾಂತಕುಮಾರ್ ಸ್ವಲ್ಪ ತಣ್ಣಗಾಗಿ ಇಮೋಷನ್ಗಳಿಗೆ ಮಣಿಯೋ ಥರ ಆದ್ರು. ಅವರ ಪತ್ನಿ ಈ ಸ್ಟೇಜ್ಗೆ ಬರೋದಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗಿತ್ತು. ಅಲ್ಲಿವರೆಗೆ ಸಮಾಧಾನ ಮಾತ್ರ ಉಳಿಲೇ ಇಲ್ಲ. ಇಂಥ ಟೈಮಲ್ಲೇ ಕೆಲ ಗಂಡಸರು ಆತ್ಮಹತ್ಯೆಗೆ ಪ್ರಯತ್ನಿಸ್ತಾರೆ. ಅದಕ್ಕೆ ಕಾರಣನೂ ಇದೆ.
ಬೇಸರ ಇದ್ದಾಗ ಮದ್ಯಪಾನ ಮಾಡಿದ್ರೆ 125 ಆತ್ಮಹತ್ಯೆಗಳು ಮದ್ಯಪಾನ ಮಾಡಿದಾಗ. ಜನಗಳಲ್ಲಿ ಅದು ಒಂದು ಅಪನಂಬಿಕೆ. ಬೇಜಾರಾದಾಗ ನಾವು ಕುಡಿದ್ಬಿಟ್ಟೆ ಡಾಕ್ಟ್ರೆ ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ, ಕಮ್ಮಿ ಆಗಲ್ಲ. ಮದ್ಯಪಾನದಿಂದ ಬೇಸರ ಹೆಚ್ಚಾಗುತ್ತೆ. ಆದ್ದರಿಂದ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನವರಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ಇರ್ಬೋದು, ನಮ್ಮ ಬಂಧುಗಳಲ್ಲಿರ್ಬೋದು, ಈ ರೀತಿ ಯಾರಾದರೂ ಒಂದು ಆತ್ಮಹತ್ಯೆಯ ವಿಷಯವನ್ನು ಚರ್ಚೆ ಮಾಡಿ ನಾನು ಬದುಕಕ್ಕೆ ಇಚ್ಛೆ ಇಲ್ಲ ಅಂತ ವ್ಯಕ್ತಪಡಿಸಿದಾಗ, ತೀವ್ರ ಗಮನವನ್ನು ಕೊಟ್ಟಾಗ ಅಂಥವ್ರನ್ನ ಹೊರಗೆ ತಂದು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಡೈವರ್ಸ್ ಆಗಿದ್ದರೆ ಅಥವಾ ಗಂಡನಿಗೆ ಹೆಂಡತಿ ಸತ್ತು, ಹೆಂಡತಿ ಗಂಡ ಸತ್ತು, ಒಂಟಿತನ ಇದ್ದಾಗ, ಈ ಕೌಟುಂಬಿಕ ಫ್ಯಾಮಿಲಿ ಸಪೋರ್ಟ್ ಅಂತ ಏನು ಹೇಳ್ತೀವಿ ಅದು ಕಮ್ಮಿ ಆದಾಗ, ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಅತಿ ಮುಖ್ಯ. ಅದರಲ್ಲೂ ಗಂಡ ಹೆಂಡತಿ ಜಗಳ ಬಂದಾಗಂತೂ ಇನ್ನೂ ಹೆಚ್ಚು. ಬದುಕಲೇಬಾರ್ದು, ಆಯಿತು ನಾನು ಇನ್ನೆಷ್ಟು ವರ್ಷ ಇಂಥ ಜೀವನ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅನ್ನಿಸ್ಬಿಟ್ರೆ ಅವರು ದೇ ಕಂಪ್ಲೀಟ್ ಎಂಡ್ ದೇರ್ ಲೈಫ್. ಇನ್ನು ಈ ಪ್ರಕರಣದಲ್ಲಿ ಶಾಂತಕುಮಾರ್ ಮೊದಲೇ ಸಾಯೋ ನಿರ್ಧಾರ ಮಾಡಿದ ಹಾಗಿಲ್ಲ. ಅವತ್ತು ಗಂಡ ಹೆಂಡತಿಯ ನಡುವಿನ ಜಗಳ ಕೈ ಮಿಲಾಯಿಸೋ ಮಟ್ಟಕ್ಕೆ ಹೋಗಿ ಪ್ರತಿಮಾ ನೆಲಕ್ಕುರುಳಿದ್ದಾರೆ. ಆಕೆಯ ಸ್ಥಿತಿ ನೋಡಿ ಬದುಕಲ್ಲ ಅನ್ಸಿ ಭಯದಲ್ಲಿ ಶಾಂತಕುಮಾರ್ ಸಾಯೋ ನಿರ್ಧಾರ ಮಾಡಿರಬಹುದು. ಅಥವಾ ಹೆಂಡತಿಯನ್ನ ಕೊಂದವನು ಅಂತ 4 ಜನ ಆಡಿಕೊಳ್ಳೋ ಹಾಗಾದ್ರೆ ಸಮಾಜದಲ್ಲಿ ಮಾನ ಹೋಗುತ್ತೆ ಅಂತ ಅನ್ಸಿ ಆತ್ಮಹತ್ಯೆಗೆ ಶರಣಾಗಿರೋ ಸಾಧ್ಯತೆಗಳು ಇವೆ ಅಂತಾರೆ ಮನಃಶಾಸ್ತ್ರಜ್ಞ ಜಗದೀಶ್. ಆ ಇನ್ಸಿಡೆಂಟ್ ನೋಡಿದಾಗ ಇಟ್ ಈಸ್ ನಾಟ್ ಅವರು ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ತಯಾರಿ ಮಾಡಿದಂಥ ವ್ಯಕ್ತಿ ಅಲ್ಲ. ಅಂದರೆ ಒಂದು ಸೂಯಿಸೈಡ್ ನೋಟ್ ಬರೆದಿಟ್ಟಾಗಲಿ ಅಥವಾ ಹಗ್ಗ ತಂದಿಟ್ಟಾಗಲಿ ಅಥವಾ ಇದನ್ನು ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡಿ ಯಾರಿಗೂ ಕೈ ಸಿಗದೆ ಇರೋದು ನಾನು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಮಾಡಿಲ್ಲ. ಒಂದು ಘಟನೆ ನಡೆದಿದೆ, ಇದು ಸತ್ಯ. ಗಂಡ ಹೆಂಡರಲ್ಲಿ ಏನೋ ಒಂದು ಜಗಳ ನಡೆದಿದೆ ಅಥವಾ ವಾಗ್ವಾದ ನಡೆದಿದೆ, ಮಾತುಕತೆ ನಡೆದಿದೆ. ಆ ಸಿಟ್ಟಿನಲ್ಲಿ ಈ ವ್ಯಕ್ತಿ ತನ್ನ ಬಲಪ್ರಯೋಗ ಮಾಡಿದಾಗ ಆಕೆಗೆ ಏಟು ತಗಲಿದ್ದು ಸತ್ಯ. ಆಕೆ ಸ್ವಲ್ಪ ಮಟ್ಟಿಗೆ ಅನ್ಕಾನ್ಷಿಯಸ್ ಆಗಿ ಪ್ರಜ್ಞಾಹೀನರಾಗಿ ಬಿದ್ದರು. ಈತನಿಗೆ ಭಯ ಬಂದಿದೆ. ಆಕೆ ಪ್ರಜ್ಞಾಹೀನಲಿ ಬಿದ್ದಾಗ ಬಹುಶಃ ಸತ್ತೋಗಿರ್ಬೋದು. ಈಗ ಆಕೆ ಸತ್ತೋದರೆ ಅದರಿಂದ ನನಗೇನೇನಾಗುತ್ತೆ ಅನ್ನೋದನ್ನು ಊಹಿಸ್ಕೊಂಡು ಆಕೆಗೆ ಚೇತರಿಕೆ ಏನಾಗಿದೆ ಅಂತ ಯೋಚನೆ ಮಾಡೋಕ್ಕೆ ಮುಂಚೆನೇ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ವೈದ್ಯರು ಇಷ್ಟರ ಮಟ್ಟಿಗೆ ಊಹಿಸಬಹುದು. ಇನ್ನುಳಿದ ಹಾಗೆ ಸತ್ಯಾಸತ್ಯತೆ ಪೊಲೀಸರ ತನಿಖೆಯಲ್ಲೇ ಸ್ಪಷ್ಟವಾಗಿ ಗೊತ್ತಾಗಬೇಕು. ಶಾಂತಕುಮಾರ್ ಮನೆಯವರು ನಿಜ ಏನು ಹೇಳಬೇಕು? ಏನೇ ಆದ್ರೂ ಕೌಟುಂಬಿಕ ಕಲಹ ತೀರಾ ಪ್ರಾಣ ತೆಗೆಯೋ ಮಟ್ಟಕ್ಕೆ ಅಥವಾ ಪ್ರಾಣ ಬಿಡೋ ಮಟ್ಟಕ್ಕೆಲ್ಲ ಹೋಗಬಾರ್ದು. ಶಾಂತಕುಮಾರ್ ಅವರ ಈ ದುಡುಕು ನಿರ್ಧಾರದಿಂದ ಗರ್ಭಿಣಿ ಮಗಳ ಆರೈಕೆಗೆ ಲಾಸ್ ಏಂಜಲೀಸ್ಗೆ ಹೋಗಬೇಕಾಗಿದ್ದ ತಾಯಿ ಆಸ್ಪತ್ರೆ ಸೇರಿದ್ರು. ಈಗ ಮಗಳು ಬಂದು ತಂದೆಯ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾಳೆ. ಇದಕ್ಕಿಂತ ನೋವು ಬೇರೆ ಇಲ್ಲ. ಇಂಥ ದುಸ್ಥಿತಿ ಇನ್ಯಾರ ಫ್ಯಾಮಿಲಿಗೂ ಬರೆದಿರಲಿ. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋದ್ರೊಳಗೆ ಮುಗಿದು ಪ್ರೀತಿ ಅನ್ನೋದು ಪಕ್ವವಾಗದೇ ಇದ್ರೆ ಎಂತಹ ಅನಾಹುತ ಬೇಕಾದರೂ ಆಗಬಹುದು. ಆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲಿ. ಪತಿ ಪತ್ನಿಯರು ಪರಸ್ಪರ ಸಾಮರಸ್ಯದಿಂದ ಬದುಕೋ ಥರ ಆಗಲಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟನ್ನು ಮುಗಿಸ್ತಾ ಇದ್ದೀವಿ. ಗುಡ್ ಬೈ.